ಅತಿಥಿಯಾಗಿ ಈ ಕಡೆ ಯಾಕಮ್ಮ ಬಂದೆ? ಆಗ್ಲೆಲ್ಲ ಭಿಕ್ಷೆ ಬೇಡಿ ರಾತ್ರಿ ಹೊತ್ತಿಲ್ಲೇ ಮಲಗ್ತಾ ಇದ್ದೆ. ಆದ್ರೆ ಈಗ ಅದು ಇಲ್ದಂಗಾಯ್ತು. ನಾನು ಈಗ ಏನ್ ಮಾಡ್ಲೆ? ನೋಡಮ್ಮ, ಇನ್ಮೇಲೆ ನಾಗರಾಜ ಮನೆ ಹತ್ರನೇ ಮಲಿಕಬೇಕು ಅಂತ ಹೇಳ್ತಾ ಇದ್ದಾನಮ್ಮ. ಇದನ್ ಪಾಲಿಗೆ ದೇವರಾಗ್ ಬಂದೆ ಅಣ್ಣ, ದೇವರಾಗ್ ಬಂದೆ. ಬಂದೆ ಅಣ್ಣ. ಅಣ್ಣ ಯಾವಾಗ ಬಂದೆ? ಓ ಅಮ್ಮನಾ? ಇವತ್ ಯಾವ ವಾರ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ತರ್ತೀನಿ. ಇವತ್ತು ಗಂಜಿನೇ ಗತಿ. ನಮ್ಮೂರ್ ಸೊಸೈಟಿಲಿ ಅಕ್ಕಿ ಇಲ್ಲ, ರಾಗಿ ಇಲ್ಲ, ಬೇಳೆನೂ ಇಲ್ಲ. ಬೆಂಕಿ ಹಚ್ಕೊಂಡ್ ಸಾಯೋಕೆ ಸೀಮೆ ಎಣ್ಣೆನು ಸಿಗೋಲ್ಲ ಅಂತೀಯಾ? ಕುಡಿ. ಶಾಂತಿ ಶಾಂತಿ, ಏನ್ ಗಲಾಟೆ ಇದು? ನಿನ್ನ ಅದೃಷ್ಟಕ್ಕೆ ಅದೆಲ್ಲ ತೀರೋತಲ್ಲಪ್ಪ, ನಾನೇನ್ ಮಾಡ್ಲಿ? ಕಣ್ ಕಾಣದಲ್ಲ ಬೋರ್ಡ್ ಮೇಲೆ ಬರ್ದಿರೋದು. ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಿರ್ತಾರೆ. ನನ್ನ ಇಷ್ಟ. ನೋಡಪ್ಪ, ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತಾರ. ಏನಯ್ಯ ಬರಿತಾ ಇದೀಯಾ? ನನ್ನ ಮಗನೇ, ಬಲ್ ಚೆನ್ನಾಗಿದೆ ಸಾವುಕಾರ ನಿಮ್ ಮಾತು. ಪ್ರೆಸಿಡೆಂಟ್ ಪಾಪಣ್ಣ, ಆ ಕಾಂಟ್ರಾಕ್ಟರ್ ಕಲ್ಲಯ್ಯ, ಈ ಲಾರಿ ಲಕ್ಕಪ್ಪ, ಈ ಹಳ್ಳಿಗೆ ತ್ರಿಮೂರ್ತಿಗಳಿದ್ದಾಗೆ. ದೇಹ ಬೇರೆ ಆದ್ರೂ ಗುಣ ಒಂದು, ಮನೆ ಬೇರೆ ಆದ್ರೂ ಮನಸ್ಸು. ಅವ್ರು ಹೇಳಿದ್ರೆ ನಾ ಹೇಳ್ದಾಗೆ, ನಾ ಹೇಳಿದ್ರೆ ಅವ್ರು ಹೇಳ್ದ. ಹಾಗಾದ್ರೆ ನನ್ ಕೆಲ್ಸ ಮುಗಿದ ಹಾಗೆ. ಲೇ ರಾಜ ಮುನಿಯ, ನಮ್ ಮಂಡಿ ಸಾವುಕಾರ ಮಂಡಿ ಗೊತ್ತದೇನ್ರು? ಲೇ, ಇವತ್ ರಾತ್ರಿನೇ ಅಲ್ಲಿಗೆ 50 ಮೂಟೆ ಅಕ್ಕಿ ಹೊಡೆದ್ಬಿಡು. ಬರೋ ಕಿಳ್ಸೋಕ್ ಒಂದಿಬ್ರು. ಇದಾನಲ್ವ ತಾಂಡ್ಕ ನಮ್ಮಗನ? ಕರ್ಕೊಂಡೋಗು. ಮಾತಿಲ್ಲ ಕತಿಲ್ಲ, ಕತ್ತೆ ಚಾಕ್ರಿ ತಾನೆ ಮಾಡ್ತಾನೆ. ಸೊಸೈಟಿ ಶಂಕರಪ್ಪನವ್ರು ಹೇಳಿದ್ದೀರಾ? 12 ಗಂಟೆನಲ್ಲಿ ಲಾರಿ ತಗೊಂಡೋಗಿ ಇಂದ್ಲು ಬಾಗ್ದಾಗ ನಿಲ್ಸು. ಬಾಗಿಲ್ ತೆಗೆ ಸೇಸಮ್ಮ ಅಂತಂದ್ರೆ ಮುಗೀತು. ಶುದ್ಧ ಮಡ್ಡಿ ಸಾಂಬ್ರಾಣಿಗಳು, ಸ್ವಲ್ಪಾನು ಸೂಕ್ಷ್ಮ ಅಲ್ಲ. ಏ ಮಗ, ಇವತ್ತು ಓ ಟೈಮ್ ಆಯ್ತು ಕಡ್ಲಾ. ಕಾಸು ಕೊಟ್ಟಿದ್ದ ನನ್ ಮಗ, ಮೊದ್ಲು ಕೆಲ್ಸ ಆಮೇಲೆ ಕಾಸು. ನೋಡು ನಡೆಯಲೇ. ಊಟ ತುಂಬ ಹೋಗ ಮಗ.
ಏನೋ ಬರ್ತಾ ಇದೆಯಲ್ಲ? ಮುಚ್ಚು ಬಾಯಿ, ಮುಚ್ಚು. ಗಲಾಟೆ ಮಾಡ್ಬೇಡ್ರು. ಅಯ್ಯೋ ಏನ್ ಗಲಾಟೆ ಆಡ್ಬೇಕು? ಅಯ್ಯೋ ಹಿಡಿಯೋ ಅವ್ನ. ಹಿಡಿಯೋ ಅವ್ನ. ಅಯ್ಯೋ 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 ಬರೀ 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 ಅಯ್ಯೋ ಹಿಡಿಯೋ. ಜನಗಳು ಉಪವಾಸ ಸಾಯಿಸಿ ಬ್ಲಾಕ್ ಮಾರ್ಕೆಟ್ ಮಾಡ್ತೀರಾ? ಇದಕ್ಕೆ ನೀವು ಅಧಿಕಾರದಲ್ಲಿರೋದು. ಸೊಸೈಟಿ ಆಸ್ತಿ ನಿಮ್ಮ ಅಪ್ಪನ ಮನೆ ಆಸ್ತಿ ಏನ್ರಿ? ಯಾಕ್ರಪ್ಪ ಸುಮ್ಮನೆ ಆಗೋಗ್ಬಿಟ್ರಿ? ಹಳ್ಳಿ ಜನಗಳೇ, ನನ್ನ ಅನ್ನದಾತರೆ, ನೀವೆಲ್ಲ ಎಲೆ ಅಡಿಕೆ ಸುಣ್ಣ ಹೊಗೆ ಸೊಪ್ಪು ಬಾಯಿ ತುಂಬಾ ಹಾಕೊಂಡು ಚೆನ್ನಾಗಾಗುದು ಕ್ಯಾಕ್ರ ಸುಗಿರಿ. ನಮಗೇನು ಕೋಪ ಇಲ್ಲ. ಲಕ್ಕಪ್ಪ, ಈ ನನ್ನ ಮಕ್ಕಳು ನಮ್ಮ ಮಕ್ಕಳಿದ್ದಾಗಿಲ್ವಾ? ಅವ್ರು ಕೋಪ ಮಾಡ್ಕೊಂಡ್ರೆ ನಾವು ಕೋಪ ಮಾಡ್ಕೊಳಕ್ಕಾಗತ್ತಾ? ಎಲ್ಲಾದ್ರೂ ಉಂಟೆ ಧಣಿ. ಮಹಾಜನಗಳೇ, ನಿಮಗೆ ಅನ್ಯಾಯವಾಗಿದೆ, ನಿಜ. ನಿಮಗೆ ಮೋಸವಾಗಿದೆ, ನಿಜ ನಿಜ. ನಿಮಗೆ ಆಗಬಾರದಾಗಿದೆ, ನಿಜ ನಿಜ ನಿಜ. ನಿಮ್ಮ ಹೊಟ್ಟೆ ಉರಿಗೆ ನೀವು ಹಾರಾಡ್ತಾ ಇದ್ದೀರಾ, ನಿಮ್ ರೋಷಕ್ ನೀವು ಕೂಗಾಡ್ತೀರಾ, ನಿಮ್ ಸಂಕಟಕ್ಕೆ ನೀವೆಲ್ಲ ಹೀಗಾಡ್ತಾ ಇದ್ದೀರಾ. ನನ್ನ ಮಾತು ಕೇಳಿ. ನಮಗಾಗಿರೋ ಸಂಕಟ ಇಷ್ಟೇ. ಈ ಹಳ್ಳಿನಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಹಾಗೆ ನಾವು ಮುಖಂಡರಿದ್ದು ಇಂಥ ಘಟನೆ ಜರುಗಿದ್ದಕ್ಕೆ ನಾವೆಲ್ಲರೂ ತಲೆ ತಗ್ಗಿಸ್ಕೊಂಡ್ಬಿಡ್ತೀವಿ. ಬೆಟ್ಟದ ಮೇಲಿರೋ ಚಾಮುಂಡೇಶ್ವರಿ ಸಾಕ್ಷಿ, ಆ ಗುಡ್ಡದ ಮೇಲಿರೋ ಗಣಪತಿ ಸಾಕ್ಷಿ, ಊರ ಮುಂದಲ ಆಂಜನೇಯನ ಸಾಕ್ಷಿ. ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ. ಬಡ್ಡಿ ಮಗನೇ, ನಮ್ಮ ಹಳ್ಳಿ ಅನ್ನ ತಿಂದು ನಮ್ಮ ಹಳ್ಳಿ ಜನಕ್ಕೆ ದ್ರೋಹ ಮಾಡ್ತಿದ್ಯಾ ಮಗನೇ? ಅವತ್ತೆ ಕಲ್ಲೇನರು ಮುಚ್ಚೋ ಬಾಯಿ. ನೀವ್ಯಾವತ್ತು ಮುಚ್ಚೋ ಬಾಯಿ. ನನ್ನೇ ಮುಚ್ಚೋ ಬಾಯಿ. ಬಡ್ಡಿ ಬಾಯಿದೆ, ಜನಕ್ಕೆ ದ್ರೋಹ ಮಾಡಿ ಎದುರು ಮಾತಾಡ್ತಾ ಇದೀಯಾ? ಪಾಪಣ್ಣ, ತಕ್ಷಣ ಕಂಬಕ್ಕೆ ಕಳಿಸ್ರಿ ಅವನ್ನ ಪೊಲೀಸ್ ಸ್ಟೇಷನ್ಗೆ. ತಪ್ಪು ಮರೆಯೋಣ. ಪೊಲೀಸು ಗೀಲೀಸು ಅಂದ್ರೆ ನಮ್ಮ ಹಳ್ಳಿ ಮರ್ಯಾದೆ ಉಳಿಯುತ್ತಾ? ಅವನಿಗೆ ನಾವು ಬುದ್ಧಿ ಕಲಿಸ್ತೀವಿ. ಸೊಸೈಟಿಲ್ ನಾಳೆನೆ ಹೊಸಬರನ್ನು ಕೂರಿಸ್ತೀವಿ. ಅಕ್ಕಿ ಬೇಳೆ ಇಲ್ಲ ಅನ್ನೋ ಮಾತೇ ಇನ್ಮೇಲಿಲ್ಲ. ದಯಾನೇ ದಯಪ್ಪ, ಅವನಿಂದ ನಮ್ಗೆ ಇಷ್ಟು ಸಿಕ್ತಪ್ಪ. ನೋಡು, ಅದು ಇದುವರೆಗೂ ಈ ಸೊಸೈಟಿ ಆತರ ಸಿಕ್ಕೇ ಇರಲಿಲ್ಲ. ಏನ್ ಹೇಳೋದನ್ನ ಗೊತ್ತಾಯ್ತಾ? ಆದ್ರೆ ಅವ್ನು ಬಂದಿದ್ದಕ್ಕೆ ಎಲ್ಲ ದೇವ್ರ ತಪ್ಪು ಮಾಡಿರಲ್ಲಪ್ಪ ಅವನ್ನ. ಅದು ಈ ತರ ಸಾಮಾನ್ಯ ಯಾವಾಗಲೂ ಸಿಕ್ಕಲ್ಲ. ಏ ರಾಜ, ನನ್ ಗಡಿಯಾರ ತಂದ್ಕೊಡು. ಕೊಟ್ಟಿದ್ದೇನೆ. ವಾಚ್ ಎಲ್ಲ ಜಿಲ್ಲ ಇಟ್ಟಿದ್ದಲ್ಲ ದಣಿ ದಣಿ, ವಾಚ್ ಇಲ್ಲ ದಣಿ. ಮನೆ ಹಾಳ ಸರಿಯಾಗಿ ಹುಡುಕೋ, ಅಲ್ಲೇ ಎಲ್ಲೋ ಇರ್ಬೇಕು. ವಾಚ್ ಪರ್ಸ್ ಎರಡು ಇಲ್ಲ ಇಟ್ಟಿದ್ದೆ ದಣಿ. ಪರ್ಸ್ ಇಲ್ಲ, ವಾಚ್ ಇಲ್ಲ. ಓಹೋ, ನಿನ್ನ ಪರ್ಸ್ ಇದೆ, ನನ್ನ ಗಡಿಯಾರ ಆ ಸೀಟ್ ನುಂಗ್ಬಿಡ್ತಾ? ಬೇವರ್ಸಿ ನನ್ನ ಮಗನೇ, ನಿಜ ಬೊಗಳ್ತೀಯಾ ಇಲ್ಲ ಕೂತ್ ಬಿಡ್ಲ? ನನಗೆ ಗೊತ್ತಿಲ್ಲ ಬುದ್ಧಿ, ನಾನು ಕಳ್ತನ ಮಾಡಿಲ್ಲ ಬುದ್ಧಿ. ನಾನು ಕಳ್ತನ ಮಾಡಲಿಲ್ಲ ಬುದ್ಧಿ. ಇಲ್ಲ ಬುದ್ಧಿ. ಲೇ ಮಗ, ನೀನ್ ನೋಡ್ದೇನೋ ಗಡಿಯಾರನ? ಬೆಳಗಿಂದ ಇಲ್ಲ ಆಯ್ತಾ, ಇವನೇ ಕಳ್ತನ ಮಾಡಿರ್ಬೇಕು. For more updates, like, comment, subscribe to our channel.